ಹಣದ ವಿಷಯದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳು ಮಾಡಬೇಡಿ. ಮನೆಯ ಪ್ರತಿಯೊಂದು ಆಗುಹೋಗುಗಳಿಗೂ ವಾಸ್ತುಶಾಸ್ತ್ರಕ್ಕೂ ನೇರ ಸಂಬಂಧವಿದೆ. ವಾಸ್ತುಶಾಸ್ತ್ರದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಲಾಗಿದೆ. ಇನ್ನು ಮನೆಯಲ್ಲಿ ಹಣದ ಸಮಸ್ಯೆ ನಿಮಗೆ ಕಾಡುತ್ತಿದ್ದರೆ ವಾಸ್ತುವಿನಲ್ಲಿ ಇದಕ್ಕೆ ಪರಿಹಾರವಿದೆ. ಎಷ್ಟೇ ದುಡಿದರೂ ಕೈಯಲ್ಲಿ ಹಣವಿಲ್ಲದಿರುವುದು, ಮನೆಯೊಳಗೆ ಹಣ ನಿಲ್ಲದೇ ಇರುವುದು, ಸಾಲ ಹೆಚ್ಚಾಗುವುದು ಇದಕ್ಕೆಲ್ಲ ವಾಸ್ತು ಕಾರಣವಾಗಿದೆ. ಮನೆಯಲ್ಲಿ ಹಣವನ್ನು ಇಟ್ಟುಕೊಂಡು ಈ ವಾಸ್ತು ತಪ್ಪುಗಳನ್ನು ಮಾಡಬೇಡಿ. ನೀವು ಮನೆಯಲ್ಲಿ ಸಮೃದ್ಧಿಯನ್ನು ಬಯಸಿದರೆ ತಜ್ಞರ ಪ್ರಕಾರ ನೀವು ಈ ಸಣ್ಣ ಸಣ್ಣ ವಾಸ್ತು ದೋಷಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು. ಹಾಗಾದರೆ ಯಾವ ತಪ್ಪುಗಳನ್ನು ನೀವು ಮಾಡುತ್ತಿದ್ದೀರಿ, ಅದರ ಪರಿಹಾರವೇನು ಎಂಬುದನ್ನು ನೋಡೋಣ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಬಯಸುತ್ತೇವೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತೇವೆ. ಆರಾಮದಾಯಕ ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ನಮ್ಮಲ್ಲಿ ಸಾಕಷ್ಟು ಹಣ ಇರುವುದು ಮುಖ್ಯ. ಆದರೆ ಎಷ್ಟೋ ಸಲ ಕಷ್ಟಪಟ್ಟು ದುಡಿದರೂ ನಮ್ಮ ಮನೆಯಲ್ಲಿ ಹಣ ಸರಿಯಾಗಿ ಇಡದ ಕಾರಣ ಆ ಆರ್ಥಿಕ ಲಾಭ ಸಿಗುವುದಿಲ್ಲ. ಲಕ್ಷ್ಮೀದೇವಿಯ ಆಶೀರ್ವಾದವು ಜೀವನದಲ್ಲಿ ಮುಂದುವರಿಯಲು ಆಕೆಗೆ ಸಾಕಷ್ಟು ಗೌರವವನ್ನು ನೀಡುವುದು ಮುಖ್ಯವಾಗಿದೆ. ಹಣವನ್ನು ಅಲ್ಲಿ ಇಲ್ಲಿ ಇಡುವುದು ಅಥವಾ ಕೆಲವು ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸುವುದು ವ್ಯಕ್ತಿಯ ಹಣದ ನಷ್ಟಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಹಣವನ್ನು ಇಡುವಾಗ ನೀವು ಯಾವ ವಾಸ್ತು ಸಂಬಂಧಿತ ತಪ್ಪುಗಳನ್ನು ತಪ್ಪಿಸಬೇಕು ಎಂದು ನೋಡೋಣ. ಅನೇಕ ಬಾರಿ ನಾವು ನಮ್ಮ ಎಲ್ಲಾ ಹಣವನ್ನು ಒಟ್ಟಿಗೆ ಇಡುತ್ತೇವೆ. ಆದರೆ ನೀವು ನಿಮ್ಮ ಹಣದೊಂದಿಗೆ ಹರಿದ ಅಥವಾ ತುಂಬಾ ಹಳೆಯ ನೋಟುಗಳನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಅಂತಹ ನೋಟುಗಳನ್ನು ಹೊಂದಿದ್ದರೆ ಅವುಗಳನ್ನು ಪಕ್ಕಕ್ಕೆ ಇರಿಸಿ. ಅಂತಹ ಹರಿದ ನೋಟುಗಳು ನಿಮ್ಮ ಬಳಿ ಇದ್ದಲ್ಲಿ ತಕ್ಷಣವೇ ಅವುಗಳನ್ನು ವಿಲೇವಾರಿ ಮಾಡಿ. ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಬ್ಯಾಂಕಿಗೆ ಹೋಗಿ ವಿನಿಮಯ ಮಾಡಿಕೊಳ್ಳಿ. ನಕಾರಾತ್ಮಕ ವಿಷಯಗಳು: ನೀವು ಹಣವನ್ನು ಮನೆಯ ಬೀರುವಿನಲ್ಲಿಟ್ಟಿದ್ದರೆ ಆ ಬೀರುವಿನಲ್ಲಿ ಕೌಟುಂಬಿಕ ವ್ಯಾಜ್ಯ, ಆಸ್ತಿಯ ವ್ಯಾಜ್ಯ, ಮೃತರ ಫೋಟೋ, ಹಳೆಯ ಪ್ರಸಾದಗಳನ್ನು ಇಡುವುದನ್ನು ನಿಲ್ಲಿಸಿಬಿಡಿ. ಏಕೆಂದರೆ ಹಣದ ಸ್ವರೂಪವಾದ ಲಕ್ಷ್ಮೀದೇವಿಯು ಇಂತಹ ಕಡೆಗಳಲ್ಲಿ ನೆಲೆಸಲು ಇಷ್ಟಪಡುವುದಿಲ್ಲ. ಹೀಗಾಗಿ ನಕಾರಾತ್ಮಕ ವಿಷಯಗಳು ಹೆಚ್ಚಾದಾಗ ಹಣದ ಖರ್ಚು ಹೆಚ್ಚಾಗುತ್ತದೆ. ಔಷಧಿಗಳ ಜೊತೆ ಹಣವಿಡಬೇಡಿ. ಅನೇಕ ಬಾರಿ ಜನರು ತಮ್ಮ ಸುರಕ್ಷಿತ ಅಥವಾ ಹಣದ ಬೀರುಗಳಲ್ಲಿ ಔಷಧಿ ಇತ್ಯಾದಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ಸೂಕ್ತವೆಂದು ಪರಿಗಣಿಸಲಾಗಿಲ್ಲ. ಔಷಧಿ ತೆಗೆದುಕೊಳ್ಳುವುದೆಂದರೆ ರೋಗದ ವಿರುದ್ಧ ಹೋರಾಡುವುದು ಎಂದರ್ಥ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ನೋವಿನಿಂದ ಕೂಡಿರುವುದನ್ನು ನೀವು ಎಂದಿಗೂ ಬಯಸುವುದಿಲ್ಲ. ಆದ್ದರಿಂದ ನಿಮ್ಮ ಹಣದ ಕಪಾಟಿನಲ್ಲಿ ಔಷಧಿಗಳನ್ನು ಇಡುವುದನ್ನು ತಪ್ಪಿಸಿ. ಹಣವಿಡುವ ಸ್ಥಳ ಹೇಗಿರಬೇಕು? ನೀವು ಹಣವಿಡಲು ಬೀರು ಅಥವಾ ವಾರ್ಡ್ರೋಬ್ ಬಳಸುತ್ತಿರಬಹುದು. ಆದರೆ ಇದು ಕೆಂಪು ಅಥವಾ ಕಪ್ಪು ಬಣ್ಣದಾಗಿರಬಾರದಂತೆ. ಲಕ್ಷ್ಮೀದೇವಿಗೆ ಈ ಬಣ್ಣಗಳು ಅಶುಭ ತರಲಿದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೀಗಾಗಿ ನೀವು ಹಣವಿಡಲು ಬಿಳಿ, ಗೋಲ್ಡನ್ ಬಣ್ಣದ ಬೀರು ಬಳಸುವುದು ಸೂಕ್ತ. ಯಾವ ದಿಕ್ಕಿನಲ್ಲಿ ಹಣ ಇಡುತ್ತೀರಿ? ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಬೇಕಾದರೂ ಹಣವಿಟ್ಟರೆ ಅದು ಅಶುಭ ಸಂಕೇತವಾಗಲಿದೆ. ಅಗ್ನಿಮೂಲೆ, ಶೌಚಾಲಯದ ಎದುರಾಗಿ, ದ್ವಾರ ಬಾಗಿಲಿನ ನೇರವಾಗಿ ಹಣವನ್ನು ಇಡಬಾರದಂತೆ. ಇದರ ಜೊತೆ ಹಣ ಇಡಲು ಸೂಕ್ತ ಜಾಗವನ್ನು ಆರಿಸಬೇಕು. ದೇವರ ಕೋಣೆ ಎದುರಿಗೆ ಈ ಸ್ಥಳವಿದ್ದರೆ ಶುಭ ಸೂಚಕ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಯಾರಿಗಾದರೂ ಹಣವನ್ನು ನೀಡಬೇಕಿದ್ದರೆ
ತಾಯಿ ಲಕ್ಷ್ಮೀದೇವಿಗೆ ಗೌರವ ನೀಡುವ ರೀತಿಯಲ್ಲಿ ನೀಡಬೇಕು. ಒಂದು ವೇಳೆ ಹಣವನ್ನು ಎಸೆದರೆ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ. ತಾಯಿ ಲಕ್ಷ್ಮೀದೇವಿ ಮುನಿಸಿಕೊಳ್ಳುತ್ತಾಳೆ. ಸಾಮಾನ್ಯವಾಗಿ ಬಾಯಿಯಲ್ಲಿರುವ ಉಗುಳನ್ನು ಬಳಸಿ ಹಣವನ್ನು ಎಣಿಸುತ್ತಾರೆ. ಇದು ಕೂಡ ತಪ್ಪು. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ. ಈ ಅಭ್ಯಾಸವಿದ್ದರೆ ಈ ಕೂಡಲೇ ಬಿಟ್ಟು ಬಿಡಿ. ನೋಟುಗಳನ್ನು ಎಣಿಸಲು ಯಾವಾಗಲೂ ಪೌಡರ್ ಅಥವಾ ನೀರನ್ನು ಬಳಸಿ. ಇದರಿಂದ ಕೂಡ ಸುಲಭವಾಗಿ ನೋಟನ್ನು ಎಣಿಸಬಹುದು. ಹಾಸಿಗೆ ಮೇಲೆ, ದಿಂಬಿನ ಮೇಲೆ ಹಣವನ್ನು ಎಂದಿಗೂ ಇಡಬೇಡಿ. ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಬೀರುವಿನಲ್ಲಿ ಇರಿಸಿ. ಲಕ್ಷ್ಮಿಯ ನಾಣ್ಯವನ್ನು ಅದರೊಂದಿಗೆ ಇಡುವುದು ಮತ್ತಷ್ಟು ಉತ್ತಮ. ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.